ನಂದಿನಿ ಲೇಔಟ್ ವಾರ್ಡ್ ಬಿಜೆಪಿ ಮಹಿಳಾ ಮೋರ್ಚಾ ಉಪಾಧ್ಯಕ್ಷರು ಹಾಗೂ ಸಮಾಜ ಸೇವಕಿ ಗೀತಾ ಸುರೇಶ್ ಅವರಿಗೆ 50ರ ಹುಟ್ಟುಹಬ್ಬದ ಸಂಭ್ರಮ. ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ನಂದಿನಿ ಲೇಔಟ್ ವಾರ್ಡ್ನ ಮಹಿಳಾ ಮೋರ್ಚಾ ಉಪಾಧ್ಯಕ್ಷರು ಹಾಗೂ ಸಮಾಜ ಸೇವಕಿ ಗೀತಾ ಸುರೇಶ್ ಅವರ 50 ವರ್ಷದ ಹುಟ್ಟುಹಬ್ಬವನ್ನು ಅವರ ಸ್ವಗೃಹದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಹುಟ್ಟುಹಬ್ಬದ ಸಮಾರಂಭಕ್ಕೆ ಬಿಗ್ ಬಾಸ್ ಕನ್ನಡ ರಿಯಾಲಿಟಿ ಶೋ ಸ್ಪರ್ಧಿ ವರ್ತೂರ್ ಸಂತೋಷ್, ಬಿಬಿಎಂಪಿ ಮಾಜಿ ಉಪ ಮಹಾಪೌರರಾದ ಹೇಮಲತಾ ಗೋಪಾಲಯ್ಯರವರು, ಬಿಬಿಎಂಪಿ ಮಾಜಿ ಸದಸ್ಯರಾದ ಕೆವಿ ರಾಜೇಂದ್ರ ಕುಮಾರ್, ಉತ್ತರ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಎನ್ ಜಯರಾಮ್, ಬಿಜೆಪಿ ಮಂಡಲ ಅಧ್ಯಕ್ಷರಾದ ರಾಘವೇಂದ್ರ ಶೆಟ್ಟಿ, ಮಹಿಳಾ ಅಧ್ಯಕ್ಷೆ ನಾಗರತ್ನ ಲೋಕೇಶ್, ಪದ್ಮಾವತಿ, ಶ್ರೀನಿವಾಸ್, ವುಮೆನ್ ರೈಟ್ಸ್ ಅಧ್ಯಕ್ಷ ಚಿಕ್ಕಣ್ಣ ಸೇರಿದಂತೆ ಹಲವಾರು ಗಣ್ಯರು, ಅಭಿಮಾನಿಗಳು ಆಗಮಿಸಿ ಶಾಲು ಹೊದಿಸಿ ಫಲಪುಷ್ಪ ನೀಡಿ ಸನ್ಮಾನಿಸಿ ಗೌರವಿಸಿ ಹುಟ್ಟುಹಬ್ಬದ ಶುಭಾಶಯ ಕೋರಿದರು. ಪಕ್ಷದ ಸಂಘಟನೆ ಇರ್ಬೋದು ಅಥವಾ ಒಂದು ಸಮಾಜ ಸೇವೆ ಇರ್ಬೋದು, ಅವರದೇ ಆದ ರೀತಿಯಲ್ಲಿ ಅವರೊಂದು ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಭಾಳ ಒಂದು ಸರಳತೆ, ಹಾಗೆ ಒಂದು ಈ ಸಮಾಜದಲ್ಲಿ ಯಾರಾದರೂ ದುರ್ಬಲರು ಕಂಡ್ರೆ ಏನಾದರೂ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ತುಂಬ ಕಡೆ ನೋಡಿದ್ದೀನಿ. ಅವ್ರ ಕೈಲಾಗಿದ್ದು ಅವರು ಮಾಡ್ತಾರೆ. ಅವ್ರು ಆಗಲಿಲ್ಲ ಅಂದರೆ ನಮ್ಮ ಶಾಸಕರು ಗೋಪಾಲಣ್ಣವ್ರ ಹತ್ರ ತುಂಬ ಕಡೆ ಎಲ್ಲಾದರೂ ಒಂದು ಕಡೆ ಇವರು ಇದ್ದರು ಅಂದರೆ ಅಲ್ಲಿ ಯಾರೋ ಒಬ್ಬರು ದುರ್ಬಲರು ಇರ್ತಾರೆ, ಅವ್ರಿಗೊಂದು ಸಹಾಯ ಆಗ್ತದೆ ಅನ್ನೋದೇ ಒಂದು ಅರ್ಥ. ನಿಜವಾಗ್ಲೂ ಇಂಥವ್ರು ಸಮಾಜದಲ್ಲಿ ಇರಬೇಕು. ಇವತ್ತು ಭಾಳಷ್ಟು ಮಹಿಳೆಯರು ಈ ಸೋಷಿಯಲ್ ವರ್ಕ್ ಅನ್ನೋದು ಗೊತ್ತಿಲ್ಲ. ನಾನು ಹೇಳೋದು ನಮ್ಮ ಗೀತಕ್ಕಂತರ ಆ ಮಹಿಳೆಯರು ಹೊರಗಡೆ ಬರಬೇಕು. ಈ ಪ್ರಪಂಚದಲ್ಲಿ ಬಂದರೆ ಈ ದೇಶ ಮತ್ತೊಂದಿಷ್ಟು ಅಭಿವೃದ್ಧಿ ಇರ್ಬೋದು ಅಥವಾ ಬೇರೆಯವ್ರಿಗೆ ಸಹಾಯ ಇರ್ಬೋದು. ಯಾಕಂದರೆ ಈ ಸೃಷ್ಟಿಯಲ್ಲಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬರು ಒಂದೊಂದು ರೀತಿಯಲ್ಲಿ ಸಹಾಯನ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಾವು ಮೇಲ್ಪಂಕ್ತಿಯವರು ಬೇಡ, ಮಧ್ಯಮದವ್ರದವರು ಬೇಡ, ಈ ಕೆಳಪಂಕ್ತಿಯಲ್ಲಿ ಇರ್ತಾರಲ್ಲ ಅವರಿಗೆ ಸಹಾಯಗಳು ಭಾಳಷ್ಟು ಬೇಕಾಗ್ತದೆ. ನಮ್ಮ ಗೀತಕ್ಕ ವಿಚಾರದಲ್ಲಿ ಪಕ್ಷ ಅನ್ನೋದೇ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಯಾವತ್ತೂ ಕೆಲಸ ಮಾಡಲಿಲ್ಲ. ಅವ್ರು ಯಾರೇ ಇರ್ಬೋದು, ಕಷ್ಟ ಅಂತ ಸಂದರ್ಭದಲ್ಲಿ ತನ್ನ ಕೈಲಾದಷ್ಟ ಮಟ್ಟಿಗೆ ಮಕ್ಕಳಿಗೆ ಇವತ್ತು ನೋಡಿ ಇಲ್ಲಿ ಬುಕ್ ಕೊಡ್ತಾಯಿದ್ದಾರೆ, ಪುಸ್ತಕ ಕೊಡ್ತಾಯಿದ್ದಾರೆ ವಿದ್ಯಾರ್ಥಿಗಳಿಗೆ. ತುಂಬ ಜನ ಆರೋಗ್ಯ ವಿಷಯದಲ್ಲಿ ಅವ್ರಿಗೆ ಆಗಲಿಲ್ಲ ಅಂದರೆ ಬೇರೆ ಯಾರ ಹತ್ರ ನಮ್ಮ ಶಾಸಕರು ಇರ್ಬೋದು, ಡಾಕ್ಟರ್ಗಳನ್ನ ಇರ್ಬೋದು, ಯಾರ ಹತ್ರ ಹಿಡಿದ್ಬಿಟ್ಟು ಎಷ್ಟೋ ಚಿಕಿತ್ಸೆಗಳನ್ನ ಮಾಡಿಕೊಟ್ಟಿದ್ದಾರೆ. ಅಂದರೆ ಕಷ್ಟ ಅಂದ್ರೆ ಎಲ್ಲ ಒಂದು ಕಡೆ ಉಪಕಾರ ಅಂದರೆ ಈ ಹೇಳ್ತಾರಲ್ಲ ಎಲೆ ಮರೆಯ ಅಂಚಿನಲ್ಲಿ ಅಂತಾರೆ, ಅವ್ರು ಕಾಣಿಸ್ಕೊಳಲ್ಲ. ಆದರೆ ಕೆಲಸಗಳು ಭಾಳಷ್ಟು ನಮ್ಮ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಅವ್ರಿಗೆ ಭಗವಂತ ಚಾಮುಂಡೇಶ್ವರಿ ತಾಯಿ ಸದಾ ಆರೋಗ್ಯ, ಐಶ್ವರ್ಯ, ಅಧಿಕಾರಗಳು ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಅಧಿಕಾರ ಕೊಟ್ಟರು ಅವ್ರು ನಿಭಾಯಿಸ್ತಾರೆ. ಅಂಥ ಒಬ್ಬರು ನಮ್ಮ ಮಹಿಳೆ, ನಮ್ಮ ಅಕ್ಕವರು ಒಳ್ಳೇದಾಗಲಿ ಅಂತ ನಾನು ಹೆಸರಿನಲ್ಲಿ ಮಂಡಲ ಅಧ್ಯಕ್ಷನಾಗಿ ರಾಘವೇಂದ್ರ ಶೆಟ್ಟಿ ಹೇಳ್ತೀನಿ.